ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇವನಹಳ್ಳಿ ಬಳಿಯ ಸಾದಹಳ್ಳಿ ಟೋಲ್ನಲ್ಲಿ ಫಾಸ್ಟ್ಯಾಗ್ ಇಲ್ಲ ಅಂತ ಟೋಲ್ ಸಿಬ್ಬಂದಿ ಕೆಎಸ್ಆರ್ಟಿಸಿ ಬಸ್ಸನ್ನು ತಡೆದು ನಿಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಡ್ರೈವರ್ ಮತ್ತು ಟೋಲ್ ಸಿಬ್ಬಂದಿ ನಡುವೆ ಜಗಳ ಆರಂಭವಾಗಿ ಪ್ರಯಾಣಿಕರು ಹೈರಾಣಾಗಿದ್ದಾರೆ. ಖುದ್ದು ಪ್ರಯಾಣಿಕರು ಬಂದು ಕೇಳಿದರೂ ಕೂಡ ಟೋಲ್ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ಘಟನೆಯಿಂದಾಗಿ ಸಾದಹಳ್ಳಿ ಟೋಲ್ ಬಳಿ ಟ್ರಾಫಿಕ್ ಜಾಮ್ ಆಗಿ ಸ್ಥಳೀಯರು ಟೋಲ್ ಸಿಬ್ಬಂದಿ ನಡೆಗೆ ಕಿಡಿಕಾರಿದ್ದಾರೆ. 5,000 ಲಂಚ ಪಡೆಯುವ ವೇಳೆ ಪಿಡಿಒ ಲೋಕಬಲೆಗೆ ಬಿದ್ದಿದ್ದಾರೆ. ಪಿಡಿಒ ಸೈಟ್ಗೆ ದೃಢೀಕರಣ ಪತ್ರ ನೀಡಲು ಲಂಚದ ಬೇಡಿಕೆ ಇಟ್ಟಿದ್ರು. ಕಡೂರಿನ ತಂಗ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ನಂಜುಂಡಮ್ಮ ತಿಮ್ಮಶೆಟ್ಟಿ ಈಕೆ 5,000 ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಲೋಕಾಯುಕ್ತ ಡಿವೈಎಸ್ಪಿ ತಿರುಮಲೇಶ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಬೆಂಗಳೂರಿನ ಹದಗೆಟ್ಟ ರಸ್ತೆಯಿಂದ ಮತ್ತೊಂದು ಅವಾಂತರಕ್ಕೆ ಇಬ್ಬರು ಸ್ಕೂಲ್ ಮಕ್ಕಳು ಜಸ್ಟ್ ಮಿಸ್ ಆಗಿದ್ದಾರೆ. ಘಟನೆಯು ಬೆಂಗಳೂರು ಹೊಸೂರು ಹೈವೇ ಚಂದಾಪುರ ಬಳಿ ನಡೆದಿದೆ. ತಂದೆ ಮಕ್ಕಳನ್ನ ಬೈಕ್ನಲ್ಲಿ ಕರೆದುಕೊಂಡು ಹೋಗ್ತಿದ್ದ ವೇಳೆ ವಾಹನ ಸಮೇತ ಆಯತಪ್ಪಿ ಬಿದ್ದಿದ್ದಾರೆ. ಮಕ್ಕಳಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಹಿಂಬದಿ ಬರ್ತಿದ್ದ ವಾಹನದಿಂದ ಮಕ್ಕಳು ಬಚಾವಾಗಿದ್ದಾರೆ. ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಾಫಿನಾಡ್ನಲ್ಲಿ ಕಾಡಾನೆಗಳ ಉಪಟಳಕ್ಕೆ ಅರಣ್ಯ ಇಲಾಖೆ ಬ್ರೇಕ್ ಹಾಕಲು ಮುಂದಾಗಿದೆ. ಕಾಡಾನೆಗಳ ಕಾರ್ಯಾಚರಣೆಗೆ ಟ್ರ್ಯಾಕ್ಟರ್ ಡಾಗ್ ಅನ್ನ ಬಳಕೆ ಮೂಲಕ ರೋಸಿ ಸಿಂಧು ಎಂಬ 2 ಹೆಣ್ಣು ನಾಯಿಗಳ ಬಳಕೆಗೆ ಅರಣ್ಯ ಇಲಾಖೆ ಮುಂದಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಮತ್ತವರ ಗ್ರಾಮದಲ್ಲಿ 3 ಕಾಡಾನೆಗಳು ಅರಣ್ಯದಲ್ಲಿ ಬೀಡುಬಿಟ್ಟಿದ್ದು ಕಾರ್ಯಾಚರಣೆಗೆ ಟ್ರ್ಯಾಕ್ಟರ್ ಡಾಗ್ ಮೂಲಕ ಪತ್ತೆ ಹಚ್ಚುವ ಕಾರ್ಯಕ್ಕೆ ಮುಂದಾಗಿದೆ. ಬೆಲ್ಜಿಯಂ ಮಲೆನೈ ತಳಿಯ ನಾಯಿಗಳು ಬಂಡೀಪುರದಲ್ಲಿ ಅಮೃತ್ ಎಂಬುವರಿಂದ ಟ್ರೈನಿಂಗ್ ಪಡೆದುಕೊಂಡಿದ್ದು ಆನೆಗಳ ಮೂತ್ರದ ವಾಸನೆ ಹಾಗೂ ಹೆಜ್ಜೆ ಗುರುತನ್ನು ನೋಡಿ ಆನೆಗಳಿರೋ ಜಾಗದ ಬಗ್ಗೆ ಮಾಹಿತಿ ಪತ್ತೆ ಹಚ್ಚಲಿದೆ. ಶಿವಮೊಗ್ಗ ನಗರದ ಉರಗಡೂರಿನಲ್ಲಿ ಅಪ್ರಾಪ್ತ ಬಾಲಕ ಸಂಕೇತ್ ಕೊಲೆಯಾದ ಪ್ರಕರಣ ಸಂಬಂಧ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಇವತ್ತು ಸಂಕೇತ್ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಮೃತ ಸಂಕೇತ್ ಕುಟುಂಬಕ್ಕೆ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ನೆರವು ನೀಡಿದ ಸಂಸದರು ಸಂಕೇತ್ ಅಕ್ಕನಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಸಂಬಂಧಪಟ್ಟವರೊಂದಿಗೆ ಮಾತುಕತೆ ನಡೆಸೋದಾಗಿ ಭರವಸೆ ಕೊಟ್ಟಿದ್ದಾರೆ. ಇದೇ ಪ್ರಕರಣದಲ್ಲಿ ಹಲ್ಲೆಗೊಳಗಾದ ಮತ್ತೊಬ್ಬ ಬಾಲಕನ ಮನೆಗೂ ಭೇಟಿ ನೀಡಿದ ಸಂಸದರು ಆ ಕುಟುಂಬಕ್ಕೂ ಕೂಡ ಧೈರ್ಯ ಹೇಳಿದ್ದಾರೆ. ಇಲ್ಲಿ ಅಣ್ಣ ಇದು ಮಾಡಿದ ಫೋನು ಮರೆಮ್ಮ ಜೋಳದಡಿಗೆ ನದಿ ನೀರಲ್ಲಿ ಮುಳುಗಿ ಬಾಲಕಿ ಸಾವನ್ನಪ್ಪಿದ ಘಟನೆ ಯಾದಗಿರಿಯ ಬೆನಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 7 ವರ್ಷದ ಮರೆಮ್ಮ ಮೃತ ಬಾಲಕಿ ಮೀನುಗಾರ ಕೊಂಡಪ್ಪ ಮತ್ತು ತಾಯಮ್ಮ ದಂಪತಿಯ ಪುತ್ರಿ. ಜಾತ್ರೆ ಹಿನ್ನೆಲೆ ಪೋಷಕರೊಂದಿಗೆ ಬೆನಕನಹಳ್ಳಿ ಗ್ರಾಮಕ್ಕೆ ಬಂದಿದ್ದ ಬಾಲಕಿ ತಾಯಿ ಬಟ್ಟೆ ತೊಳೆಯಲು ನದಿ ತೀರಕ್ಕೆ ಹೋಗಿದ್ದಾಗ ಮಗುವಿನ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ತಾಯಿ ಕೆಲಸವನ್ನು ನೋಡ್ತಿದ್ಲು. ಮೊಬೈಲ್ ನೋಡ್ತಿರುವ ವೇಳೆ ಮರೆಮ್ಮ ನದಿಗೆ ಇಳಿದು ಆಕೆ ನೀರು ಪಾಲಾಗಿದ್ದಾಳೆ. ಬೆಂಗಳೂರು ಉತ್ತರ ತಾಲೂಕಿನ ದಾಸನಪುರದ ಈರುಳ್ಳಿ ಎಪಿಎಂಸಿಗೆ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ನ್ಯಾಯಾಲಯದ ಆದೇಶದ ಮೇರೆಗೆ 77 ಮಳಿಗೆಗಳಿಗೆ ಬೀಗ ಜಡಿಯಲಾಗಿದೆ. ಅಂಗಡಿ ಮಾಲೀಕರು ಸ್ವಲ್ಪ ಸಮಯ ಕೊಡಿ ಅಂತ ಬೇಡಿದ್ರೂ ಕೂಡ ಬೀಗ ಹಾಕಿದ್ದಾರೆ. ಎಪಿಎಂಸಿ ಸೆಕ್ರೆಟರಿ ದೊರೆಸ್ವಾಮಿ ನೇತೃತ್ವದಲ್ಲಿ ದಾಳಿ ನಡೆಸಿ ಬೀಗ ಹಾಕಲಾಗಿದೆ. ದಾವಣಗೆರೆಯಲ್ಲಿ ನಡೆದ ದುರ್ಗಾಂಬಿಕೆ ದೇವಿ ಜಾತ್ರೆ ವೇಳೆ ಕಿಡಿಗೇಡಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಜಾತ್ರೆಯಲ್ಲಿ ದೇವಿಗೆ ಬಲಿ ನೀಡಲಾದ ಪ್ರಾಣಿಗಳ ಕಾಲುಗಳನ್ನು ಹಿಡಿದು ಕೆಲವರು ಹುಚ್ಚಾಟ ನಡೆಸಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಅದೇ ಕಾಲುಗಳಿಂದ ಜನರ ಮೇಲೆ ಹಲ್ಲೆ ನಡೆಸಿದ ಪರಿಣಾಮ ಸ್ಥಳದಲ್ಲಿ ಗೊಂದಲ ಉಂಟಾಗಿ ಭಕ್ತರು ದಿಕ್ಕಾಪಾಲಾಗಿ ಓಡಿದ್ದಾರೆ. ವಿಜಯಪುರದ ಕನ್ನೂರು ಗ್ರಾಮದಲ್ಲಿ ವಾಸವಾಗಿರುವ ಪಾಟೀಲ ಕುಟುಂಬವು 16 ವರ್ಷಗಳಿಂದ ವಿಚಿತ್ರ ಸಮಸ್ಯೆಗೆ ಒಳಗಾಗಿದೆ. ಕುಟುಂಬದ ಸುನೀಲ್ ಮತ್ತು ಸುನೀತಾ ಇಬ್ಬರು ತಮ್ಮ ಮೈ ಮೇಲೆ ತಮ್ಮಿಂದ ತಾನೇ ಗಾಯಗಳಾಗುತ್ತವೆ. ವೈದ್ಯಕೀಯವಾಗಿ ಹಲ್ಲೆ ಮಾಡಿದ ರೀತಿಯ ಗಾಯಗಳು ಕೈ, ಎದೆ, ಹೊಟ್ಟೆ, ಬೆನ್ನು, ತೊಡೆ ಭಾಗದಲ್ಲಿ ಕಾಣಿಸಿಕೊಳ್ಳುತ್ತಾ ಇದೆ. ಇದರಿಂದ ಮನನೊಂದು ಸುನೀಲನ ಹಿರಿಯ ಸಹೋದರ ಬಸವರಾಜ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಕಲಬುರಗಿಯ ಚಿತ್ತಾಪುರ ಪಟ್ಟಣದಲ್ಲಿರುವ ನಾಗಾವಿ ಯಲ್ಲಮ್ಮ ದೇವಸ್ಥಾನದ ಹುಂಡಿ ಎಣಿಕೆ ವೇಳೆ ವಿದೇಶಿ ಕರೆನ್ಸಿ ಪತ್ತೆಯಾಗಿದೆ. ದೇವಾಲಯದ ಆವರಣದಲ್ಲಿ ಸ್ವಯಂ ಸೇವಕರು ಮತ್ತು ವಿವಿಧ ಇಲಾಖೆಯ ಸಿಬ್ಬಂದಿ ಸಮ್ಮುಖದಲ್ಲಿ ನಡೆದ ಹುಂಡಿ ಎಣಿಕೆ ವೇಳೆ ಮಲೇಷ್ಯಾ ದೇಶದ 18 ನೋಟುಗಳು ಹಾಗೂ 2 ನಾಣ್ಯಗಳು ಪತ್ತೆಯಾಗಿವೆ. ಆಕಸ್ಮಿಕ ಅಗ್ನಿ ಅವಘಡಕ್ಕೆ 12 ಲೋಡ್ ಬಣವೆ ಸುಟ್ಟು ಭಸ್ಮ ಆಗಿರುವ ಘಟನೆ ಹರಿಹರ ತಾಲೂಕಿನ ಕುಣೆಬೆಳಕೆರೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಉಮೇಶ್ ಅನ್ನುವಂಥವರಿಗೆ ಸೇರಿದ ಬಣವೆ ಹೊತ್ತಿ ಉರಿದಿದ್ದು ಸುಮಾರು 1 ಲಕ್ಷ ಮೌಲ್ಯದ ಬಣವೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಕಾಡಾನೆಯೊಂದು ಚೆಕ್ಪೋಸ್ಟ್ನಲ್ಲಿ ಬಸ್ಗಳನ್ನು ತಡೆದು ಪರಿಶೀಲಿಸಿ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ತಾಲೂಕಿನ ಬೊಮ್ಮನಹಳ್ಳಿಯಲ್ಲಿ ಘಟನೆ ನಡೆದಿದೆ. ಅಂಬಿಕಾನಗರ ಬೊಮ್ಮನಹಳ್ಳಿ ಮಾರ್ಗದಲ್ಲಿ ಕಾಡಾನೆ ರಸ್ತೆ ಮಧ್ಯೆ 10 ನಿಮಿಷ ಬಸ್ ತಡೆದಿದ್ದು ಬಳಿಕ ಸ್ವತಃ ಅರಣ್ಯಕ್ಕೆ ವಾಪಸ್ಸಾಗಿದೆ.
ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ತಡರಾತ್ರಿ ಚಿಕ್ಕಮಗಳೂರು ನಗರ ಸಮೀಪದ ಗ್ರಾಮಗಳಲ್ಲಿ ಒಂಟಿ ಸಲಗ ಹಾಗೂ ಆನೆಗಳ ಹಿಂಡು ಪ್ರತ್ಯಕ್ಷವಾಗಿ ಜನರಲ್ಲಿ ಭೀತಿ ಮೂಡಿಸಿದೆ. ಮತ್ತೊಂದೆಡೆ ಮೂಡಿಗೆರೆ ಭಾಗದಲ್ಲೂ ಆನೆಗಳ ಹಾವಳಿ ಹೆಚ್ಚಾಗಿ ಗ್ರಾಮಸ್ಥರು ಸದ್ಯ ಆತಂಕದಲ್ಲಿದ್ದಾರೆ. ಎನ್ಆರ್ಪುರ ತಾಲೂಕಿನ ಎಕ್ಕಡಬೈಲು ಅರಣ್ಯ ಪ್ರದೇಶದಲ್ಲಿ ಆನೆಗಳ ಹಿಂಡು ಬೀಡು ಬಿಟ್ಟಿದ್ದು ತೋಟಕ್ಕೆ ಹೋಗಲು ಕಾರ್ಮಿಕರು ಹಿಂದೇಟು ಹಾಕ್ತಿದ್ದಾರೆ. ಇದಾಗಿತ್ತು ಇವತ್ತಿನ 30 ಜಿಲ್ಲೆಯ 30 ಸುದ್ದಿಗಳು. ನೋಡ್ತಾರೆ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.